ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಭಾಳ ಇಂಪಾರ್ಟೆಂಟ್ ಆದ ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಶಿಕ್ಷಕ ಅಭ್ಯರ್ಥಿಗಳಿಗೆ ಭರ್ಜರಿ ಸಿಹಿ ಸುದ್ದಿ. ರಾಜ್ಯದಲ್ಲಿ ಶೀಘ್ರವೇ ಶಿಕ್ಷಕರ ನೇಮಕಾತಿ. ಬನ್ನಿ, ಆಗಿದ್ದಲ್ಲಿ ನೇಮಕಾತಿ ವಿಚಾರದ ಬಗ್ಗೆ ಮಾತಾಡ್ತಾ ಬರೋಣ. ಮೊದಲಿಗೆ HK ಮತ್ತು ನಾನ್ HK ಎರಡು ವಿಭಾಗಗಳಲ್ಲಿ PST, GPT ಮತ್ತು HSTR ನೇಮಕಾತಿ ಆಗುತ್ತಾ, ಯಾವಾಗ ಆಗುತ್ತೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ ಶಿಕ್ಷಕ ಆಕಾಂಕ್ಷಿಗಳು. ಸೊ ಮೊದಲಿಗೆ CETಕ್ಕಿಂತ ಮುಂಚೆ ಮತ್ತೊಂದು TET ಆಗುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ನಲ್ಲಿ ಮಾತಾಡ್ತಾ ಇದ್ದರು ಶಿಕ್ಷಕ ಆಕಾಂಕ್ಷಿಗಳು. ಬಟ್ ಮೋಸ್ಟ್ ಪ್ರೊಬ್ಯಾಬ್ಲಿ TETಯು ಈ ವರ್ಷವೂ ಕೂಡ ಕಂಡಕ್ಟ್ ಮಾಡ್ತಾರೆ. ಬಟ್ ಶಿಕ್ಷಣ ಇಲಾಖೆಗೆ ಶಿಕ್ಷಕ ಆಕಾಂಕ್ಷಿಗಳು ಭೇಟಿ ನೀಡಿದಾಗ ಶಿಕ್ಷಕರ ನೇಮಕಾತಿ ಅಥವಾ TET ಈ ಎರಡರಲ್ಲಿ ಯಾವುದೋ ಒಂದನ್ನು ಈಗ ರಿಕ್ರೂಟ್ಮೆಂಟ್ ನೋಟಿಫಿಕೇಷನನ್ನು ಹೊರಬೀಳಲಾಗುವುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಭಾಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ತಾವು ಕೇಳಿರ್ಬೋದು. ಹಾಗಾಗಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಕೂಡ ಆಗ್ತಾಯಿದೆ. HSTRಗೆ ಹಳೆ C&R ರೂಲ್ ಪ್ರಕಾರ, ಅಂದರೆ ಡಿಗ್ರಿ ಪ್ಲಸ್ B.Ed ಇದ್ದರೆ ಯು ಆರ್ ಎಲಿಜಿಬಲ್ ಟು ರೈಟ್ HSTR ಎಕ್ಸಾಮಿನೇಷನ್. ಹಾಗಾಗಿ PSTR ಹುದ್ದೆಗಳು ಕೂಡ ಕಾಲ್ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಪ್ರಿಪ್ರೇಷನನ್ನು ಕಂಟಿನ್ಯೂ ಮಾಡಿ, ಬಿಕಾಸ್ ಕಾಂಪಿಟೇಷನ್ ಲೆವೆಲ್ ಕೂಡ ಬಹಳ ಹೈ ಆಗಿರುತ್ತೆ. ಸೊ ಆದಷ್ಟು ಬೇಗ ಈ ತಿಂಗಳ ಕೊನೆಯ ವಾರ ಅಥವಾ ಮುಂದಿನ ತಿಂಗಳು ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಬರುವ ಸಾಧ್ಯತೆಗಳು, ಒಂದು ಹೋಪ್ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ಮಾಹಿತಿ.